ಕೆಆರ್ ಮಾರ್ಕೆಟ್ಗೆ ಸಮಗ್ರ ಅಭಿವೃದ್ಧಿಗೆ ಆಕ್ಷನ್ ಪ್ಲಾನ್ ನಡೀತಾ ಇದೆ ಜಿಬಿಎಯಿಂದ. ಜಿಬಿಎ ಮುಖ್ಯ ಆಯುಕ್ತ ಮಹೇಶ್ವರ್ ರಾವ್ ಅಧಿಕಾರಿಗಳಿಗೆ ಸೂಚನೆಯನ್ನ ನೀಡಿದ್ದಾರೆ. ಒಂದು ವಾರದೊಳಗೆ ಅಭಿವೃದ್ಧಿ ಕ್ರಿಯಾ ಯೋಜನೆ ವರದಿಯನ್ನ ಸಲ್ಲಿಸಬೇಕು ಅಂತ ಡೆಡ್ಲೈನ್ ಕೊಟ್ಟಿದ್ದಾರೆ. ಕೆಆರ್ ಮಾರ್ಕೆಟ್ನ ಸಮಗ್ರ ಅಭಿವೃದ್ಧಿಗೆ ಮುಂದಾಗ್ತಾ ಇರುವಂತದ್ದು ಜಿಬಿಎ ಮುಖ್ಯ ಆಯುಕ್ತ ಮಹೇಶ್ವರ್ ರಾವ್. ಒಂದು ವಾರದೊಳಗೆ ಅಭಿವೃದ್ಧಿ ಕ್ರಿಯಾ ಯೋಜನೆ ವರದಿಯನ್ನ ಸಲ್ಲಿಸಬೇಕು ಅಂತ ಡೆಡ್ಲೈನ್ ಕೊಟ್ಟಿರುವಂತದ್ದು ಒಂದು ವಾರಗಳ ಕಾಲ. ಇನ್ನು ಮಾರುಕಟ್ಟೆಯಲ್ಲಿ ಸಿಸಿ ಕ್ಯಾಮೆರಾ ಅಳವಡಿಕೆ, ಸುರಕ್ಷತೆಯ ಹೆಚ್ಚಳಕ್ಕೆ ಒತ್ತು ನೀಡ್ತಾ ಇದ್ದಾರೆ. ಫೆನ್ಸಿಂಗ್ ತೆರವು, ಪಾದಚಾರಿ ಮಾರ್ಗ ಅಭಿವೃದ್ಧಿಗೆ ಸೂಚನೆಯನ್ನ ನೀಡಿರುವಂತದ್ದು. ಇನ್ನು ಹೂವಿನ ಮಾರುಕಟ್ಟೆಗೆ ಸರಿಯಾದ ಸಂಪರ್ಕವನ್ನ ಕಲ್ಪಿಸೋದಕ್ಕೆ ಕೂಡ ಸೂಚನೆ ನೀಡಿದ್ದಾರೆ. ಇನ್ನು ಮಾರ್ಕೆಟ್ನಲ್ಲಿ ಸಿಸಿ ಕ್ಯಾಮೆರಾ ಅಳವಡಿಸಬೇಕು ಹೆಚ್ಚಿನದಾಗಿ. ಇನ್ನು ರಸ್ತೆ ದುರಸ್ತಿ ಮಾಡಿ ಕಾಂಕ್ರೀಟ್ ಹಾಕೋದಕ್ಕೆ ಕೂಡ ಆದೇಶವನ್ನು ನೀಡಿದ್ದಾರೆ. ಕೆಆರ್ ಮಾರ್ಕೆಟ್ನಲ್ಲಿ ಪಾರ್ಕಿಂಗ್ ವ್ಯವಸ್ಥೆಗೂ ಕೂಡ ವ್ಯವಸ್ಥೆಯನ್ನ ಮಾಡಿಕೊಡಬೇಕು. ಅತಿ ಶೀಘ್ರದಲ್ಲೇ ಪಾರ್ಕಿಂಗ್ ತೆರೆಯುವಂತೆ ಗುತ್ತಿಗೆದಾರರಿಗೆ ಸೂಚನೆಯನ್ನ ನೀಡಿದ್ದಾರೆ. ಇನ್ನು ಏಕ ಬಳಕೆ ಪ್ಲಾಸ್ಟಿಕ್ ಬಳಕೆ ಮಾಡಿದ್ರೆ ದಂಡವನ್ನ ವಿಧಿಸಲಾಗುತ್ತೆ. ಸ್ವಚ್ಛ ಬೆಂಗಳೂರು ಅಭಿಯಾನಕ್ಕೆ ವಿಶೇಷ ತಂಡಗಳನ್ನ ಕೂಡ ರಚನೆ ಮಾಡಲಾಗಿದೆ. ಅದರಲ್ಲಿ ಫಸ್ಟ್ ಮಿಷನ್ ಕೆಆರ್ ಮಾರ್ಕೆಟ್ ಅಂತ ಹೇಳ್ಬೋದು. ಈ ಬೆಂಗಳೂರಿನಲ್ಲಿ ಇರುವಂತ ಜನಸಂಖ್ಯೆಯಲ್ಲಿ ಹೆಚ್ಚಿನದಾಗಿ ಹೋಗಿ ಬರುವಂತದ್ದು ಕಂಡು ಬರುವಂತದ್ದು ಜನಸಂಖ್ಯೆ ನಮಗೆ ಕೆಆರ್ ಮಾರ್ಕೆಟ್ ನಲ್ಲೇನೆ ಅಂತ ಹೇಳ್ಬಹುದು. ಹಾಗಾಗಿ ಇಲ್ಲಿ ಯಾವುದೇ ರೀತಿಯಾದಂತಹ ವ್ಯವಸ್ಥೆಗಳು ಏನೇನಿದೆ ಅಭಿವೃದ್ಧಿ ವ್ಯವಸ್ಥೆಗಳು ಆಗಬೇಕು. ಇನ್ನೊಂದು ವಾರದಲ್ಲಿ ನನಗೆ ಡೀಟೇಲ್ಸ್ ಬೇಕು, ಏನೇನೆಲ್ಲ ಅಭಿವೃದ್ಧಿ ಆಗ್ತಾ ಇದೆ ಅನ್ನೋದನ್ನ ತಿಳಿಸಬೇಕು ಅಂತ. ಇನ್ನು ಹೂವಿನ ಮಾರ್ಕೆಟ್ಗೆ ಸರಿಯಾದ ಸಂಪರ್ಕವನ್ನ ಕಲ್ಪಿಸೋದಕ್ಕೆ ಕೂಡ ಸೂಚನೆಯನ್ನ ನೀಡಿದ್ದಾರೆ. ರಸ್ತೆ ದುರಸ್ತಿ ಮಾಡಿ ಕಾಂಕ್ರೀಟ್ ಹಾಕಬೇಕು ಎಲ್ಲ ರಸ್ತೆಗಳಿಗೂ ಕೂಡ. ಇನ್ನು ಪಾರ್ಕಿಂಗ್ ವ್ಯವಸ್ಥೆಯನ್ನು ಕೂಡ ಅತಿ ಶೀಘ್ರದಲ್ಲಿ ಗುತ್ತಿಗೆದಾರರು ಮಾಡಬೇಕು, ತೆರೆಬೇಕು. ಪಾರ್ಕಿಂಗಿಗೆ ಒಂದು ವ್ಯವಸ್ಥೆಯನ್ನ ಕೊಡಬೇಕು. ಇನ್ನು ಒನ್ ಟೈಮ್ ಯೂಸ್ ಮಾಡುವಂತ ಪ್ಲಾಸ್ಟಿಕ್ ಅನ್ನ ಮತ್ತೆ ಮತ್ತೆ ಯೂಸ್ ಮಾಡುವಂಥದ್ದು ಕಂಡು ಬಂದ್ರೆ ಕೆಆರ್ ಮಾರ್ಕೆಟ್ ಸರೌಂಡಿಂಗ್ಸ್ ಅಲ್ಲಿ ಅಲ್ಲಿರುವಂತ ಯಾವುದೇ ಅಂಗಡಿಗಳಲ್ಲಾಗ್ಲಿ ಜನತೆ ಆಗ್ಲಿ ಅದಕ್ಕೆ ದಂಡ ವಿಧಿಸಲಾಗುತ್ತೆ. ಇದೆಲ್ಲವೂ ಕೂಡ ಬದಲಾವಣೆಗಳು ಒಂದು ವಾರದೊಳಗೆ ಏನೇನು ನಡೀತಿದೆ, ಅಟ್ಲೀಸ್ಟ್ ಸ್ಟಾರ್ಟ್ ಆಗಿದೆಯಾ ವರ್ಕು ಅಂತ ಒಂದು ವಾರದೊಳಗೆ ಮಾಹಿತಿಯನ್ನ ತಲುಪಿಸಬೇಕಾಗತ್ತೆ. ಇದು ಜಿಬಿಎ ಮಾಡ್ತಾ ಇರುವಂತ ಕೆಆರ್ ಮಾರ್ಕೆಟ್ನ ಮಹೇಶ್ವರ್ ರಾವ್ ಅಧಿಕಾರಿಗಳಿಗೆ ಅವರು ಹೇಳಿದ್ದಾರೆ. ಕೆಆರ್ ಮಾರ್ಕೆಟ್ ಅನ್ನ ಈ ರೀತಿಯಾಗಿ ಅಭಿವೃದ್ಧಿ ಪಡಿಸಬೇಕು. ಒಂದು ವಾರ ನಿಮಗೆ ಡೆಡ್ಲೈನ್. ಅಭಿವೃದ್ಧಿ ಕಾರ್ಯ ಆರಂಭ ಆಗಿರಬೇಕು. ಯಾವುದು ಒಂದು ವಾರದಲ್ಲಿ ಕಂಪ್ಲೀಟ್ ಆಗುತ್ತೆ ಅಥವಾ ಯಾವ್ದಾವ್ದು ಇನ್ನ ನಡೀತಾ ಇದೆ ಕೆಲಸಗಳು, ನನಗೆ ಡೀಟೇಲ್ ಬೇಕು ಅಂತ ಮಹೇಶ್ವರ ಅವರು ತಿಳಿಸಿರುವಂತದ್ದು ಜಿಬಿಎ ಮುಖ್ಯ ಆಯುಕ್ತರು. ಇನ್ನು ಸ್ಥಳ ಬೆಂಗಳೂರು ಸ್ವಚ್ಛ ಬೆಂಗಳೂರು ಅಭಿಯಾನ ಇವರಿಗೆ ವಿಶೇಷ ಮಿಷನ್ ಆಗಿ ಇವಾಗ ಸ್ವಚ್ಛ ಬೆಂಗಳೂರು ಅನ್ನುವಂಥದ್ದು ಏನಿದೆ ಅದನ್ನ ನಾವು ಕೈಗೊಳ್ಳಬೇಕು. ಜಿಬಿಎ ಇರೋದು ಅದಕ್ಕೇನೆ. ಹಾಗಾಗಿ ಕೆಆರ್ ಮಾರ್ಕೆಟ್ ನಲ್ಲಿ ಏನೇನೆಲ್ಲ ಇನ್ನೂ ಕೂಡ ಅಡಚಣೆಗಳಿದೆ, ಸ್ವಚ್ಛತೆಗೆ ಆಗದೆ ಇರುವಂಥದ್ದು ಏನೇನಿದೆ, ಹಾಗಾಗಿ ಕೆಆರ್ ಮಾರ್ಕೆಟ್ ಅನ್ನೇ ಕಾನ್ಸಂಟ್ರೇಟ್ ಮಾಡ್ತಾ ಇರುವಂಥದ್ದು. ಒಂದು ವಾರದೊಳಗೆ ಪಾರ್ಕಿಂಗ್ ವ್ಯವಸ್ಥೆ ಆಗಿರಬೇಕು ಸರಿಯಾದ ರೀತಿಯಲ್ಲಿ. ಇನ್ನು ಪಾದಾಚಾರಿಗಳಿಗೆ ಅಂತ ಸಪರೇಟ್ ಆಗಿ ಅವ್ರಿಗೆ ಯಾವುದೇ ರೀತಿಯಾದಂತಹ ಸಮಸ್ಯೆ ಆಗದೆ ಇರುವಂತೆ. ಇನ್ನು ಪಾದಾಚಾರಿಗಳು ಓಡಾಡೋ ರಸ್ತೆಯಲ್ಲಿ ಓಡಾಡುವಂತಹ ರಸ್ತೆಯಲ್ಲಿ ಅಂಗಡಿ ಮುಂಗಟ್ಟುಗಳನ್ನೆಲ್ಲ ತೆರವುಗೊಳಿಸೋದಾಗಿರ್ಬೋದು, ಈ ರೀತಿಯಾದಂತಹ ಯೋಜನೆಯನ್ನ ಮಾಡಿಕೊಂಡಿದ್ದಾರೆ ಮಹೇಶ್ವರ್ ರಾವ್.